ಓಂ ಶಾಂತಿ. ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಗುರು ಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದಾಗಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕು, ಹಾಗೆ ದೇವರ ಆಶೀರ್ವಾದ ಬೇಕು, ಹಾಗೆ ನಿಮ್ಗೆ ಇಷ್ಟವಾದಂತಹ ತಂದೆ ತಾಯಿ, ಅಣ್ಣ ಅತ್ತಿಗೆ ಯಾರಿದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ, ತಾತ ಅಜ್ಜಿ ಯಾರಿದ್ದಾರೆ ಒಳ್ಳೆಯವರು, ಹಾಗೆ ಬಂಧು ಮಿತ್ರರು ದೊಡ್ಡವರು, ಅವರ ಆಶೀರ್ವಾದ ನಿಮ್ಗೆ ಬೇಕು. ಜೊತೆಗೆ ಈ ಪ್ರಕೃತಿನಲ್ಲಿ ಗಿಡ ಮರ ಬಳ್ಳಿ, ನದಿ ಸಾಗರ ಬೆಟ್ಟ ಗುಡ್ಡ ಆಕಾಶ ಅಂದರೆ ಗ್ರಹಗಳು ನಕ್ಷತ್ರಗಳು ಎಲ್ಲ ಒಂದು ವಸ್ತುಗಳು ಆಯಾ ವರ್ಗಕ್ಕೆ ಸೇರಿದ ದೇವತಾ ಶಕ್ತಿ ಇರುತ್ತೆ. ಎಲ್ಲರ ಆಶೀರ್ವಾದ ಬೇಕು. ಅದಕ್ಕೆ ಸೂರ್ಯ ಭಗವಾನ ಈಗಾಗಲೇ ಗ್ರಹಗಳಲ್ಲಿ ಗ್ರಹಗತಿ ಸರಿ ಇರಬೇಕು, ನಕ್ಷತ್ರಗಳ ಸ್ಥಾನಮಾನ ಸರಿ ಇರಬೇಕು, ನಿಮ್ಮ ರಾಶಿ ನಕ್ಷತ್ರ ಗ್ರಹ ಎಲ್ಲ ಒಟ್ಟಿಗೆ ನಿಮ್ಮಲ್ಲಿ ಒಳ್ಳೆತನ ಎಷ್ಟಿರಬೇಕು, ಆವಾಗಲೇ ಒಳ್ಳೆಯದಾಗುತ್ತೆ. ಆದರೆ ಇಷ್ಟೆಲ್ಲ ಇರಬೇಕು ಅಂತ ಕೆಲವರು ದೇವ್ರನ್ನ ನಂಬ್ತಾರೆ, ಕೆಲವರು ದೆವ್ವಗಳನ್ನು ನಂಬ್ತಾರೆ, ಕೆಲವರು ಭೂತ ಬೇತ ಪಿಶಾಚಿಗಳನ್ನು ನಂಬ್ತಾರೆ. ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡ್ತಾರೆ. ಆದರೆ ಇದು ಯಾವುದೂ ಬೇಡ ಅಂತ ಕೆಲವರು ಜೀವನ ಮಾಡ್ತಾರೆ. ಹಾಗೆ ಇದನ್ನು ವಿರೋಧ ಮಾಡಿಕೊಂಡೇ ತಮ್ಮ ಜೀವನ ಪರ್ಯಂತ ಆಯುಸ್ ಮುಗಿಸ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ತಾವು ಮಾಡಿದ ಪಾಪಕ್ಕೆ ಭೂಲೋಕದಲ್ಲಿ ಒಂದಷ್ಟು ಶಿಕ್ಷೆ ಆಗುತ್ತೆ. ಇಲ್ಲ ಅವ್ರಿಗೆ ರೋಗಗಳು ಬರ್ಬೋದು, ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ಗಳಾಗ್ಬೋದು, ಇಲ್ಲ ಕಷ್ಟಗಳು ಬರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಅಹಂಕಾರದ ಪಿತ್ತ ನೆತ್ತಿಗೆ ಏರಿದಾಗ, ಅಂದರೆ ಪಾಪದ ಕಡೆ ತುಂಬಿದಾಗ ಅವ್ರಿಗೆ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ, ಡೌಟ್ ಬೇಡ. ಆದರೆ ಒಳ್ಳೆಯವ್ರಿಗೆ ಪ್ರಾರಂಭದಲ್ಲಿ ಕಷ್ಟ ಇರುತ್ತೆ, ಆಮೇಲೆ ಖಂಡಿತ ಒಳ್ಳೆಯದಾಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ? ಕನಿಷ್ಠ 55 ವರ್ಷ ಆದಮೇಲೆ ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಓಕೆನಾ? ಒಳ್ಳೆಯವ್ರಿಗೆ. ಆದರೆ ಕೆಟ್ಟವ್ರಿಗೆ 50 ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಪೂಜೆ ಅಂತಾರಲ್ಲ, ಪೂಜೆ ಆವಾಗ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ನಾವು ಒಳ್ಳೆಯವರು, ಒಳ್ಳೆಯದಕ್ಕಾಗಿ ನಮ್ಮದೇ ಒಂದು ಗ್ರೂಪು, ಟೀಮು, ತಂಡ ಅಂತ ಇಟ್ಕೊಬಿಡೋಣ. ಅವ್ರಿಗೆ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾರೆ, ಅವ್ರಿಗೊಂದಷ್ಟು ಉಪಯೋಗ ಆಗಲಿ ಅಂತ ನಾನು ನಿಮಗೆ ಸಣ್ಣ ಪುಟ್ಟ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ. ನೀವು ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದೀರ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಓಕೆನಾ? ಹಾಗೆ ಈಗ ಚಂದ್ರ ಭಗವಾನ ಉಪಗ್ರಹ, ಈ ಭೂಮಿಗೆ ಉಪಗ್ರಹ ಯಾವುದು? ಉಪಗ್ರಹ ಅಂದರೆ ಮಗು ಇದ್ದಂಗೆ ಅಥವಾ ಅಸ್ಟೆಂಟ್ ಇದ್ದಂಗೆ, ಬಲಗೈ ಎಡಗೈ ಬಂಟ ಅಂತೀವಲ್ಲ ಹಾಗೆ. ಶ್ರೀರಾಮಚಂದ್ರ ಪ್ರಭುವಿಗೆ ಹನುಮಂತ ದೇವರಿದ್ದಂಗೆ. ಹಾಗೆ ಸೂರ್ಯ ಭಗವಾನ್ಗೆ ಚಂದ್ರದೇವ, ಗೊತ್ತಾಯ್ತಲ್ಲ? ಆದರೆ ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ. ಚಂದ್ರ ಭಗವಾನ ಸೂರ್ಯ ಭಗವಾನ ತಮ್ಮ ಅಂತಾರೆ. ಇನ್ನು ಕೆಲವರು ಅಲ್ಲ, ಸೂರ್ಯ ಭಗವಾನನೂ ಎಣ್ಣೆ, ಚಂದ್ರ ಭಗವಾನನೂ ಎಣ್ಣೆ ಅಂತಾರೆ, ಅಕ್ಕ ತಂಗಿರು ಅಂತಾರೆ. ಇನ್ನು ಕೆಲವರು ಅಣ್ಣ ತಮ್ಮ ಅಂತಾರೆ. ಇನ್ನು ಕೆಲವರು ಇಲ್ಲ, ಚಂದ್ರ ಹೆಣ್ಣು ಸೂರ್ಯ ಗಂಡು ಅಂತಾರೆ. ಅವರು ಏನನ್ನ ಹೇಳ್ಕೊಳ್ಳಿ, ಆಯಾ ಧರ್ಮದಲ್ಲಿ ಆಯಾ ಇದು. ಈಗ ಪಾಕಿಸ್ತಾನದವರು ಅವರು ಕೂಡ ನಮ್ಮ ಚಂದ್ರ ಭಗವಾನ್ ಇಟ್ಕೊಬಿಟ್ಟಿದ್ದಾರೆ. ನಕ್ಷತ್ರ ಅಂದರೆ ಏನು? ಅದು ಸೂರ್ಯನೇ, ಬೇರೆ ಏನೂ ಅಲ್ಲ. ಆದರೆ ನಾವು ಗ್ರಹಗಳಲ್ಲಿ ಸೇರಿಸ್ಕೊಬಿಟ್ಟಿದ್ದೀವಿ ಸೂರ್ಯ ಭಗವಾನ್ನ. ಸೂರ್ಯ ಅಂದರೆ ಒಂದು ನಕ್ಷತ್ರ ಅಂದರೆ ಒಂದು ಸೂರ್ಯ, ಬೆಳಕನ್ನಿಡ್ತಕ್ಕಂಥ ಒಂದು ಶಕ್ತಿ. ಅದು ಗ್ರಹ ಅಲ್ಲ. ಉಳಿದಂಥ 9 ಗ್ರಹಗಳಲ್ಲಿ 8 ಗ್ರಹ ಇರ್ತವೆ. ಓಕೆನಾ? ಅದರಲ್ಲಿ ಈಗಾಗಲೇ ಸೂರ್ಯ ಭಗವಾನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ, ಏನು ಉಪಯೋಗ ಆಗುತ್ತೆ ಸೂರ್ಯ ಭಗವಾನಿಂದ ಅಂತ. ಗಿಡ ಮರ ಬಳ್ಳಿ ಇವೆಲ್ಲ ದವಸ ಧಾನ್ಯ ಬಿಡುತ್ತೆ, ಕಾಳುಗಳು ಬರುತ್ತೆ, ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಹಾಗೆ ಈ ಪ್ರಕೃತಿನಲ್ಲಿ ನಮಗೆ ಆಮ್ಲಜನಕ ಬೇಕು, ಗಿಡಗಳು ಬೆಳಿಬೇಕಂದ್ರೆ ಸೂರ್ಯ ಭಗವಾನನಿಂದ ಎನರ್ಜಿ ಬರುತ್ತೆ. ಆ ಎನರ್ಜಿ ಅಂದರೆ ಶಕ್ತಿ ಬರುತ್ತೆ. ಅದರಿಂದ ಗಿಡಗಳು, ಜೀವರಾಶಿಗಳು ಬದುಕಿದ್ದಾವೆ. ಅದು ನಮಗೂ ಬೇಕು. ಡಿ ವಿಟಮಿನ್ ಇರುತ್ತೆ ಹೆಚ್ಚಾಗಿ, ಎನರ್ಜಿ, ಬಯೋ ಎನರ್ಜಿ ಇರುತ್ತೆ. ಓಕೆನಾ? ಅದರಲ್ಲೂ ಗರ್ಭಿಣಿ ಸ್ತ್ರೀಯರ ಮೇಲೆ ಬಿದ್ದರೆ ಈ ಒಂದು ಬೆಳಗ್ಗೆ 7 ಗಂಟೆ 7:30 8 ಗಂಟೆ ಒಳಗೆ, ಆಮೇಲೆ ಸಂಜೆ 5:30 6:30ವರೆಗೂ ಸೂರ್ಯನ ಒಂದು ಶಾಖ ಕಿತ್ತಲೆ ಹಣ್ಣು ಬಂಗಾರದ ಕಲರ್ ಇರುತ್ತೆ, ಅದು ಬಿದ್ದರೆ ಹೆಚ್ಚಿನ ಎನರ್ಜಿ ಇರುತ್ತೆ ಅಂತ ಹೇಳಿದ್ದೀನಿ. ಈಗ ನಾವು ಚಂದ್ರ ಭಗವಾನ್ ಬಗ್ಗೆ ಮಾತಾಡೋಣ. ಯಾರ ಬಗ್ಗೆ? ಚಂದ್ರ ಭಗವಾನ್ ಬಗ್ಗೆ ಮಾತಾಡೋಣ. ಏನು ಚಂದ್ರ ಭಗವಾನ್ ಬಗ್ಗೆ? ನೋಡಪ್ಪ, ನಾವೇನೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಮಗೊಂದು ಮನಸ್ಸು ಅಂತಿರುತ್ತೆ. ಏನಿರುತ್ತೆ? ಮನಸ್ಸು. ಸೂರ್ಯ ಭಗವಾನ ಇಡೀ ಜಗತ್ತಿಗೆ ಶಕ್ತಿ ಕೊಡ್ತಾನೆ, ಜೀವರಾಶಿಗಳು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಕಾಳುಗಳು ದವಸ ಧಾನ್ಯಗಳು. ಆದರೆ ಚಂದ್ರ ಭಗವಾನಿಂದ ಹಣ್ಣು ಹಂಪಲು ಸೊಪ್ಪು ತರಕಾರಿಗಳು ಇವೆಲ್ಲ ಚಂದ್ರ ಭಗವಾನ್ ಅಂದರೆ ರಸಗಳು ಯಾವ್ಯಾವುದಿದೆ, ರಸಗಳು ಯಾವ್ಯಾವ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಇರುತ್ತೆ, ಅದೆಲ್ಲವೂ ಚಂದ್ರ ಭಗವಾನಿಂದ ಬರುತ್ತೆ. ರಾತ್ರಿ ಹೊತ್ತು ಚಂದ್ರ ಭಗವಾನ್ ಬೆಳಕಿರುವಾಗ ಇದೆಲ್ಲ ಬಂದೇ ಬರುತ್ತೆ. ಹಗಲತ್ಲು ಕೂಡ ಚಂದ್ರ ಭಗವಾನ್ ಇರ್ತಾನೆ, ಗೊತ್ತಾಯ್ತಲ್ಲ? ನಮಗೆ ಕಾಣಲ್ಲ ಅಷ್ಟೇ, ಕೆಲವು ಸಾರಿ ಕಾಣಿಸ್ತಾನೆ ಅಷ್ಟೇ. ಓಕೆನಾ? ಆದರೆ
ಚಂದ್ರ ಭಗವಾನ ಬರೀ ಅಷ್ಟೇ ಆಗಿದ್ರೆ ಓಕೆ, ಆದರೆ ನಮ್ಮ ಮನಸ್ಸಿಗೆ ಪ್ರತಿಯೊಂದು ಜೀವರಾಶಿ ಮೆದುಳು ಇದೆಯಲ್ಲ, ಮೆದುಳಲ್ಲಿ ಬುದ್ಧಿಶಕ್ತಿ ಇದೆಯಲ್ಲ, ಮನಸ್ಸು ಇದೆಯಲ್ಲ, ಆ ಮನಸ್ಸು ಏರುಪೇರು 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 ಆಗ್ತಾ ಇರುತ್ತೆ. ಅಸ್ಥಿರತೆ ಎದ್ದ ಕಡೆ ಇರಲ್ಲ ಮನಸ್ಸು, ಚಿತ್ತ. ಇದಕ್ಕೆ ಪ್ರಾಣ ಆಧಾರವಾಗಿರುತ್ತೆ, ಪಂಚಪ್ರಾಣಗಳು ಆಧಾರವಾಗಿರ್ತವೆ. ನಮ್ಮ ಪಂಚಪ್ರಾಣಗಳು ಅಂದರೆ ಪಂಚಭೂತಗಳ ಶಕ್ತಿ, ಅಂದರೆ ಭೂಮಿ, ಆಕಾಶ, ವಾಯು, ಅಗ್ನಿ, ವರುಣ. ಗೊತ್ತಾಯ್ತಲ್ಲ, ಇವು ಪಂಚಭೂತಗಳು, ಅವುಗಳ ಶಕ್ತಿ ಪಂಚಪ್ರಾಣಗಳು. ಅದರಲ್ಲಿ ಎರಡೆರಡು ದಶವಾಯು ಅಂತೀವಿ. ಓಕೆನಾ? ಈಗ ಈ ಒಂದು ಶರೀರದ ಪ್ರಾಣಗಳು, ಶರೀರದ ನರನಾಡಿಗಳು, ಶರೀರದ ಆಲೋಚನೆಗಳು, ಶರೀರದ ಮನಸ್ಸಿನ ಬುದ್ಧಿಶಕ್ತಿ ಇವೆಲ್ಲ ಕರೆಕ್ಟಾಗಿದ್ರೇ ನಾವು ಆರೋಗ್ಯವಾಗಿರೋದು. ನಮ್ಮ ಆಲೋಚನೆಗಳು ಕರೆಕ್ಟಾಗಿದ್ರೇ ನಾವು ತಗೊಳ್ಳೋ ನಿರ್ಧಾರಗಳು ಅಂದರೆ ಡಿಸಿಷನ್ಸ್ ಎಲ್ಲ ಕರೆಕ್ಟಾಗಿರೋದು. ಹಾಗೆ ನಮ್ಮಲ್ಲಿ ದೈವತ್ವ ಇದ್ರೇ, ಮನಸ್ಸು ಸ್ಥಿರವಾಗಿದ್ರೇ, ಬುದ್ಧಿ ಸ್ಥಿರವಾಗಿದ್ರೇ, ಚಿತ್ತ ಸ್ಥಿರವಾಗಿದ್ರೇ ಆಗ ನಮ್ಮಲ್ಲಿ ಸಂಯಮ, ತಾಳ್ಮೆ ಇವಾಗ ಇರುತ್ತೆ. ಇದರಿಂದ ನಾವು ಏನೇ ಕೆಲಸ ಮಾಡಿದ್ರೂ 98% ಫೈಲರ್ ಆಗೋಲ್ಲ ಜೀವನದಲ್ಲಿ. ನಾವೇನೇ ಒಂದು ಮನೆ ಕಟ್ಟಬೇಕಾಗಲಿ, ಒಂದು ಆಲೋಚನೆ ಮಾಡ್ತೀವಿ, ಒಂದು ಪ್ಲ್ಯಾನ್ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತೀವಿ. ಅವ್ರು ಯಾರೇ ಆಗಿರಲಿ, ಒಂದು ಪೊಲೀಸ್ ಆಫೀಸರ್, ಒಂದು ಆರ್ಮಿ ಆಫೀಸರ್, ಒಂದು ಆಫೀಸ್ನಲ್ಲಿ ಯಾವುದೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಕ್ಕಂಥವ್ರು, ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ಯಾವುದೋ ವ್ಯಾಪಾರ ಅಥವಾ ಇಂಡಸ್ಟ್ರಿ, ಫ್ಯಾಕ್ಟ್ರಿ, ಹೋಟೆಲ್ಲು ಇತ್ಯಾದಿ ಉದ್ಯಮಗಳು, ಅವರದ್ದೇ ಆದ ಒಂದು ಪ್ರಾಜೆಕ್ಟ್, ಅಥವಾ ಬಿಲ್ಡರ್ಸು ಅಥವಾ ಭೂಮಿ ಖರೀದಿಗಳು ಮಾಡೋ ರಿಯಲ್ ಎಸ್ಟೇಟ್ಗಳಿರ್ಬೋದು, ಅಥವಾ ಸಾಮಾನ್ಯ ಮನುಷ್ಯರು ಚಿಕ್ಕ ಚಿಕ್ಕ ತಳ್ಳು ಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಕಿರಾಣಿ ಅಂಗಡಿಗಳವ್ರು ಇರ್ಬೋದು, ಹೋಲ್ಸೇಲ್ ಅಂಗಡಿಗಳು, ಯಾರಾದರೂ ಸರಿ, ಅವ್ರದ್ದೇ ಆದ ಒಂದು ಆಲೋಚನೆ, ಏನೋ ಒಂದು ಮಾಡ್ಬೇಕಂತ ಹೋಗ್ತಾರೆ. ಏನೋ ಒಂದು ಮಾಡ್ಬೇಕಂತ ಹೋದಾಗ ಏನೋ ಒಂದು ಆಲೋಚನೆ ಮಾಡ್ತಾರೆ. ಆದರೆ ಅದು 1-2 ತಿಂಗಳು 3 ತಿಂಗಳು ಆದಮೇಲೆ ಬಂಡವಾಳ ಆಗಿರ್ತಾರೆ, ಸ್ವಲ್ಪ ಸ್ವಂತದ್ದು ಹಾಕ್ತಾರೆ, ಇನ್ನು ಉಳಿದಿದ್ದು ಸಾಲ ಮಾಡಿ ಹಾಕ್ತಾರೆ, ಅಥವಾ ಇನ್ನೇನೋ ಅಡ ಇಕ್ಕೆ ಹಾಕ್ತಾರೆ, ಬಂಗಾರನೋ ಆಸ್ತಿನೋ ಅಡ ಇಡ್ತಾರೆ, ಮನೆಯೋ ಅಡ ಇಡ್ತಾರೆ, ಏನೋ ಒಂದು ಬಿಸ್ನೆಸ್ ಮಾಡೋಕೆ ಹೋಗ್ತಾರೆ. ಅದು ಸ್ವಲ್ಪ ದಿನ ಹಂಗಂಗೆ ನಡೀತದೆ, ಆಮೇಲೆ ಫೈಲರ್ ಆಗುತ್ತೆ. ಆಮೇಲೆ ಫೈಲರ್ ಆದಮೇಲೆ ಇರೋದು ಹೋಯ್ತು, ಎಲ್ಲ ಕಳ್ಕೊಳ್ತಾರೆ. ಆಮೇಲೆ ಸಾಲನೂ ಹತ್ಕೊಳ್ತಾರೆ, ಆದಾಯನೂ ಇರೋಲ್ಲ. ಅವಾಗೇನಾಗ್ತದೆ, ಇರೋದು ಎರಡೇ ದಾರಿ, ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ಊರು ಬಿಟ್ಟು ಓಡೋದು ಅಲ್ವಾ. ಮಾಮೂಲಿ ಅವ್ರ ಹತ್ರ ಬಯಸ್ಕೊಳಕ್ಕಾಗಲ್ಲ ಅಂತ ಎರಡೇ ದಾರಿ, ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾ, ಇಲ್ಲ ಊರು ಬಿಟ್ಟು ಓಡೋದು, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು. ಇದು ಇರ್ತದೆ. ಓಕೆನಾ? ಅಷ್ಟು ಕಷ್ಟಗಳು ಯಾಕೆ ಬಂತು ಅಂದರೆ ನಾವು ತಗೊಳ್ಳೋ ನಿರ್ಧಾರಗಳು ಸರಿ ಇರಲಿಲ್ಲ, ಅಥವಾ ನಿರ್ಧಾರಗಳು ತಗೊಂಡ್ಮೇಲೆ ಮೇಂಟೈನ್ ಮಾಡಲಿಲ್ಲ ಸರಿಯಾಗಿ. ಅದು ಯಾವುದೇ ಆಗಿರಲಿ, ಏನೇ ಆಗಿರಲಿ ಮೇಂಟೈನ್ ಮಾಡಲಿಲ್ಲ. ಅಥವಾ ಮೆಮೊರಿ, ನಮಗೆ ಜ್ಞಾಪಕ ಶಕ್ತಿ ಕಡಿಮೆ, ಯಾವಾಗ ಏನು ಯೋಚನೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ, ಇತ್ಯಾದಿ 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 ಇತ್ಯಾದಿ. ಒಟ್ಟಿನಲ್ಲಿ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಮೇಲೆ ನಾವು ಹೆಂಗೆ ಸಿಕ್ಕಾಕೊಬಿಡ್ರಿ ಸಾಲಕ್ಕೆ, ಅಯ್ಯೋ ಈ ಸಾಲ ಹೆಂಗೆ ಸಿಕ್ಕಾಕೊಬಿಡ್ರಿ. ಒಂದು ಸೂಜಿ ಇರುತ್ತೆ, ನೋಡಿರ್ಬೋದು ನೀವು ಸೂಜಿ. ಆ ಸೂಜಿ ಮನೆ ಭಾಳ ಚಿಕ್ಕದಾಗಿರುತ್ತೆ. ಅದೇ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಸ್ಕ್ರೂ ಡ್ರೈವರ್, ಇದ್ರ ಮನೆ ನೋಡ್ರಿ ಭಾಳ ಚಿಕ್ಕದಾಗಿರುತ್ತೆ, ಕೊನೆ ಬಂದು ಭಾಳ ಶಾರ್ಪಾಗಿ ಚಿಕ್ಕದಾಗಿರುತ್ತೆ. ಅದೇ ನೋಡ್ರಿ ಈ ಕಡೆ ನೋಡ್ರಿ ಉಲ್ಟಾ ದಪ್ಪ ಇರುತ್ತಲ್ವಾ, ಇದು ನೋಡ್ರಿ ದಪ್ಪ ಇರುತ್ತೆ ಅಲ್ವಾ. ಅದೇ ನೋಡ್ರಿ ಈ ಕಡೆ ಇರುತ್ತೆ. ಆದರೆ ಈ ಕಡೆ ಇಷ್ಟು ದಪ್ಪ ಇದ್ರೂ ಕೂಡ ಇದರಲ್ಲಿ ಯಾರೂ ಚುಚ್ಚಕ್ಕೆ ಹೋಗಲ್ಲ, ಇಷ್ಟು ದಪ್ಪ ಇದ್ರೂ ಕೂಡ ಇದರಲ್ಲಿ ಯಾರೂ ಚುಚ್ಚಕ್ಕೆ ಹೋಗಲ್ಲ. ಆದರೆ ಇದರಲ್ಲಿ ಸಣ್ಣ ಇದೆ, ಇದರಲ್ಲೇ ಚುಚ್ಚಕ್ಕೆ ಹೋಗ್ತಾರೆ. ಯಾಕೆ? ಇದು ಬುದ್ಧಿವಂತರ ಲಕ್ಷಣ. ದಡ್ಡರಾದ್ರೆ ಏನು ಮಾಡ್ತಾರೆ, ಇದರಲ್ಲಿ ಚುಚ್ಚಕ್ಕೆ ಹೋಗ್ತಾರೆ. ಯಾಕಂದರೆ ದಪ್ಪ ಇದೆ, ಇದರಲ್ಲಿ ಬೇಗನೆ ಒಳಗಡೆ ಹೋಗುತ್ತೆ, ಚುಚ್ಚಿದ್ರೆ ಬೇಗನೆ ಇದರಲ್ಲಿ ನಾವೇನಾದರೂ ಕೆಲಸ ಮಾಡ್ಬೋದು ಅಂತ ದಪ್ಪದ ಯೋಚನೆ ಮಾಡ್ತಾರೆ ದಡ್ಡರು. ಆದರೆ ಬುದ್ಧಿವಂತರು ಶಾರ್ಪ್ ಆಗಿರೋದು ಯೋಚನೆ ಮಾಡ್ತಾರೆ. ಇದು ಗೊತ್ತಾ ನಿಮಗೆ? ದಡ್ಡರಿಗೂ ಬುದ್ಧಿವಂತರಿಗಿರೋ ವ್ಯತ್ಯಾಸ. ಹಾಗೆ ಸಾಲ ಮಾಡುವಾಗ, ಯಾವುದಾದ್ರೂ ವ್ಯವಹಾರ ಮಾಡುವಾಗ ಅದು ಶಾರ್ಪಾಗಿರುತ್ತೆ, ಅದು ದಡ್ಡರಿಗೆ ಅರ್ಥ ಆಗಲ್ಲ. ಇದು ಚಿಕ್ಕದು ಬಿಡ, ಚೂಪಾಗಿದೆ, ಏನಕ್ಕಾಗುತ್ತೆ, ಇಷ್ಟೇ ಎಷ್ಟಿದೆ, ಕೊನೆಯಲ್ಲಿ ಇಷ್ಟೇ ಎಷ್ಟಿದೆ, ಇದು ಮುರಿದೋಗ್ಬಿಡುತ್ತೆ. ಅದೇ ದಪ್ಪಗಾರೋದಾದ್ರೆ ಮುರಿದೋಗಲ್ಲ, ಹಂಗೆ ಯೋಚನೆ ಮಾಡ್ತಾರೆ. ಇದೇನು ಸಣ್ಣ ಬಿಡ್ರಿ, ಏನು ಮಾಡುತ್ತೆ ಇದು ನಮಗೆ ಅಂತಾರೆ. ಏನು ಶಾರ್ಪ್ ಆಗಿದೆ, ಇಷ್ಟೇ ಎಷ್ಟಿದೆ, ಏನು ಮಾಡುತ್ತೆ ಅಂತಾರೆ. ಅದೇ ದಪ್ಪದಾಗ ಕಾಣಿಸ್ಬೇಕು ಅವ್ರಿಗೆ. ಸಾಲನೂ ಅಷ್ಟೇ, ಸಾಲ ಅವ್ರಿಗೆ ಹೆಂಗೆ ಕಾಣಿಸುತ್ತೆ ಗೊತ್ತಾ? ತುಂಬ ಚಿಕ್ಕದಾಗಿ ಕೊನೆ ಇರುತ್ತಲ್ಲ, ಇಷ್ಟು ಸೂಜಿನಲ್ಲಿ ಕೊನೆ, ಆ ಸ್ಕ್ರೂಡ್ರೈವರ್ ಕೊನೆ ಚಿಕ್ಕದಾಗಿ, ಅದೇನು ಮಾಡುತ್ತೆ ಬಿಡ್ರಿ, ಇಷ್ಟೇ ಎಷ್ಟಿದೆ ಅಂತಾರೆ. ಕೊನೆಯಲ್ಲಿ ಇಷ್ಟೇ ಎಷ್ಟಿದೆ ಅಲ್ಲ, ಅದೇನು ಮಾಡುತ್ತೆ, ಇಷ್ಟೇ ಎಷ್ಟಿದೆ. ಅದೇ ನೋಡ್ರಿ ಈ ಕಡೆ ಎಷ್ಟು ದಪ್ಪ ಇದೆ, ಅದು ಏನಾದರೂ ಮಾಡೋದಿದ್ದರೆ ಹಂಗೆ ಯೋಚನೆ ಮಾಡ್ತಾರೆ ಸಾಲ ಮಾಡೋರು, ಅಥವಾ ಪ್ಲ್ಯಾನ್ಗಳು ಸರಿಯಾಗಿ ಮಾಡದೇ ಇರೋರು. ಆದರೆ ಚೂಪಾಗಿರೋದು ಎಷ್ಟು ಮಹತ್ವ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಇಷ್ಟೇ ಎಷ್ಟಿದೆ ಅಂತಾರೆ, ಒಂದೇನು ಚೂರು ಅಂತಾರೆ ಕೊನೆಯಲ್ಲಿ, ಅದೇನಕ್ಕೂ ಆಗಲ್ಲ ಅಂತಾರೆ, ಅದು ನನಗೆ ಬೇಡ ಅಂತಾರೆ. ನನಗೆ ದಪ್ಪಗಾರದ್ದು ಕೊಡ್ರಿ, ಅದೇನು ಸಣ್ಣಗಾರ ಸೂಜಿ ಕೊಡ್ತೀರ ಅಂತಾರೆ, ದಪ್ಪಗಾರದ್ದು ಯಾವುದೋ ಒಂದು ಕಬ್ಬಣದ್ದು ರಾಡ್ ಕೊಡಿ ಅಂತಾರೆ ಅಲ್ವಾ. ಹಂಗಲ್ಲ. ಯಾವಾಗೂ ನಾವು ಆಲೋಚನೆ ಮಾಡುವಾಗ ಅದು ಸಣ್ಣದಾಗಿರಲಿ, ಬಹಳ ಯೋಚನೆ ಮಾಡಬೇಕು. ಸಣ್ಣ ವಿಚಾರ ಆಗಲಿ, ಸಣ್ಣದು ಯಾವುದೋ ಪ್ರಾಜೆಕ್ಟ್ ಇರಲಿ, ಯಾವುದೋ ಆಲೋಚನೆ ಇರಲಿ, ಅದನ್ನು ಪದೇ ಪದೇ ಆಲೋಚನೆ ಮಾಡಬೇಕು. ಯಾರಾದರೂ ಹೇಳಿದಾಗ, ದೊಡ್ಡವರು ಚಿಕ್ಕವರು ಅಂತ ಇರ್ತಾರಲ್ಲಪ್ಪ, ತಿಳಿದವರು, ಅವ್ರೇನಾದರೂ ಹೇಳಿದಾಗ ಅವ್ರಿಗೆ ಮರ್ಯಾದೆ ಕೊಡಬೇಕು. ಕೆಲವ್ರು ಏನು ಮಾಡ್ತಾರೆ, ಅವ್ರಿಗೆ ಮರ್ಯಾದೆ ಕೊಡಲ್ಲ.
ನನ್ನ ಆಲೋಚನೆ ಆಯಿತು, ನಾನಾಯಿತು, ನನ್ನ ಇಷ್ಟದಂತೆ ಆಯಿತು, ನಾನು ಯಾರ ಮಾತು ಕೇಳಲ್ಲ, ಅಪ್ಪನ ಹಾಕಿದ ಆಲದ ಮರ ಅನ್ನೋ ಥರ ಕೂತ್ಬಿಟ್ಟಿರ್ತಾರೆ ಗಟ್ಟಿಯಾಗಿ. ಯಾರ ಮಾತು ಕೇಳಲ್ಲ ಇವರು, ಯಾರ ಮಾತು ಕೇಳಲ್ಲ ಅಂಥವ್ರು ಇರ್ತಾರೆ. ಲಾಸ್ಟ್ಗೆ ಎಲ್ಲ ಸಾಲಗಳು ಹೊತ್ಕೊಂಡು ನಾಶ ಆಗಿ ಇರೋದೆಲ್ಲ ಕಳ್ಕೊಂಡಿರ್ತಾರೆ. ಇದಕ್ಕೆ ಕಾರಣ, ಒಂದು ಕಾರಣ. ಎರಡನೇದು, ಯಾರೋ ತಾತ ಮುತ್ತಾತ ಯಾರೋ ಪಾಪಿಗಳು, ಅವ್ರು ಯಾರೋ ಪಾಪಿಗಳಿರ್ತಾರೆ. ನಮ್ಮ ತಾತ ಮುತ್ತಾತ ಅವ್ರ ತಪ್ಪ ಅವರಪ್ಪ ಇರ್ತಾರೆ, ಅವ್ರು ತುಂಬ ಪಾಪಿಗಳಾಗಿರ್ತಾರೆ. ಅವ್ರನ್ನ ತುಳಿದು ಇವ್ರನ್ನ ತುಳಿದು ಇವ್ರನ್ನ ತುಳಿದು ಅವ್ರಿಗೆ ಸುಳ್ಳು ಹೇಳಿ ಇವ್ರು ಸುಳ್ಳು ಹೇಳಿ ಅವ್ರಿಗೆ ವಂಚನೆ ಮಾಡಿ ಇವ್ರು ವಂಚನೆ ಮಾಡಿ ಅವ್ರಿಗೆ ನಾಶ ಮಾಡಿ ಇವ್ರು ನಾಶ ಮಾಡಿ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ತಾರೆ. ಬಂಗಾರದ ಒಡವೆ ವಜ್ರ ವೈಡರ್ಗಳಿಂದ ಹಿಡಿದು ಅದು ಅವ್ರ ಮಕ್ಕಳು ತಿಂತಾರೆ, ಆಮೇಲೆ ಅವ್ರ ಮಕ್ಕಳು ತಿಂತಾರೆ, ಆಮೇಲೆ ಅವ್ರ ಮಕ್ಕಳು ತಿಂತಾರೆ, ಆಮೇಲೆ ಈಗಿರೋರು ತಿಂತಿರ್ತಾರೆ. ಇವ್ರಿಗೆ ಕಷ್ಟ ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತೆ? ಅವ್ರು ಮಾಡಿದ ಪಾಪ. ಇವ್ರು ಇನ್ನೂ ಆ ಋಣದಲ್ಲಿ ಬದುಕ್ತಾ ಇದ್ದಾರೆ, ಅದಕ್ಕೆ ಕಷ್ಟ ಬರುತ್ತೆ. ಗೊತ್ತಾಯ್ತಾ? ಇದು ಒಂದು ವಿಚಾರ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಮನಸ್ಸು, ಬುದ್ಧಿ, ಭಾವನೆಗಳು ಸರಿ ಇಲ್ಲದಿರೋದು, ಸರಿಯಾಗಿ ಆಲೋಚನೆ ಮಾಡ್ತಿರೋದು. ನಾವು ಕರೆಕ್ಟಾಗಿ ಆಲೋಚನೆ ಮಾಡಿದ್ರೆ, ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರೆ, ನಮ್ಮಲ್ಲಿ ಸೂರ್ಯ ಭಗವಾನ ಇದ್ದಾನೆ, ಸದ್ಗುರು ಇದ್ದಾನೆ. ಹಿಂದಿನ ಭಾಗ ನೋಡಿರಿ, ಸೂರ್ಯ ಭಗವಂತ ವಿಡಿಯೋ ಹಾಕಿದ್ದೀನಿ. ಅವನು ಹೆಂಗೆ ಗುರು ಅಂದ್ಬಿಟ್ಟು ಈ ಜಗತ್ತಿಗೆ ಭಗವಂತ ನೋಡಿ. ಆ ಭಗವಂತನ ಸೂರ್ಯ ಭಗವಾನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಆ ಚಂದ್ರನ ಮೇಲೆ ಬಿದ್ದಂಥ ಬೆಳಕು, ಅಲ್ಲಿರ್ತಕ್ಕಂಥ ಎನರ್ಜಿ, ಚಂದ್ರನ ಮೇಲೆ ಹೀಲಿಯಂ ಯಥೇಚ್ಛವಾಗಿರುತ್ತೆ, ಮೀಥೇನ್ ಇರುತ್ತೆ, ಜೀವಶಕ್ತಿ ಎನರ್ಜಿ ಇರುತ್ತೆ, ಬಯೋ ಎನರ್ಜಿ ಚಂದ್ರನ ಮೇಲೆ ಬೇಜಾನಿರುತ್ತೆ. ಯಾವಾಗ ಸೂರ್ಯನ ಬೆಳಕು ಬೀಳುತ್ತೆ, ಅಲ್ಲಿನ ಕಿರಣಗಳು ಬಿದ್ದು ಪ್ರತಿಫಲನ ಆಗ್ತವೆ. ಒಂದು ಕನ್ನಡಿ ಮೇಲೆ ಬಿದ್ದ ಬೆಳಕು ಹೇಗೆ ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಕಡೆ ಬೀಳುತ್ತೆ, ಹಾಗೆ ಪ್ರತಿಫಲನ ಆಗುತ್ತೆ. ಚಂದ್ರನ ಮೇಲೆ ಬಿದ್ದಂಥ ಬೆಳಕು ಮತ್ತು ಭೂಮಿ ಮೇಲೆ ಅಕ್ಕಪಕ್ಕ ಹೋಗುತ್ತೆ. ಆ ಭೂಮಿ ಮೇಲೆ ಯಾವಾಗ ಬೀಳುತ್ತೆ, ನಾವೆಲ್ಲ ಇದ್ದೀವಿ, ಗಿಡ ಮರ ಬಳ್ಳಿ, ನಾವೆಲ್ಲ ಮನುಷ್ಯರು ಜೀವಿಗಳಿದ್ದೀವಿ, ನಮಗೆ ಆ ಎನರ್ಜಿ ಬರುತ್ತೆ. ಅದಕ್ಕೆ ನಾವು ಚಂದ್ರ ಭಗವಾನನನ್ನು ಆರಾಧಿಸ್ಬೇಕು, ಬೇಡ್ಕೋಬೇಕು, ಕೇಳ್ಕೋಬೇಕು. ಗೊತ್ತಾಯ್ತಲ್ಲ? 15 ದಿನ ನಮಗೆ ಚಂದ್ರ ಭಗವಾನ ಸ್ವಲ್ಪ ಜಾಸ್ತಿ ಕಾಣಿಸ್ತಾನೆ. ಕೆಲವೊಂದು ಸಾರಿ 15 ದಿನ ಸ್ವಲ್ಪ ಕಡಿಮೆ ಆಗ್ತಾನೆ. ಆದರೆ ಹುಣ್ಣಿಮೆ ದಿನ ಪೂರ್ಣ ಪ್ರಮಾಣದಲ್ಲಿರ್ತಾನೆ. ಆ ಟೈಮಲ್ಲಿ ನಾವು ಕೆಲವೊಂದು ಹುಣ್ಣಿಮೆಗಳು ಬರುತ್ತೆ. ಚೈತ್ರ ಪೌರ್ಣಮಿ ಯುಗಾದಿನಲ್ಲಿ ಬರುತ್ತೆ, ಆಮೇಲೆ ಇನ್ನು ಬುದ್ಧ ಪೌರ್ಣಿಮೆ ಬರುತ್ತೆ, ಆಮೇಲೆ ಒಂದು ತಿಂಗಳು ಬಿಟ್ಟು ಗುರುಪೂರ್ಣಿಮೆ ಬರುತ್ತೆ, ಆಮೇಲೆ ಒಂದು ತಿಂಗಳು ಬಿಟ್ಟು ಅನಂತ ಹುಣ್ಣಿಮೆ ಬರುತ್ತೆ, ಆಮೇಲೆ ಒಂದು ತಿಂಗಳು ಬಿಟ್ಟು ಕಾರ್ತಿಕ ಹುಣ್ಣಿಮೆ ಬರುತ್ತೆ. ಗೊತ್ತಾಯ್ತಲ್ಲ? ಹೀಗೆ ಆಗಾಗ ಒಳ್ಳೆ ಹುಣ್ಣಿಮೆಗಳು ಬರ್ತವೆ. ಆ ಟೈಮಲ್ಲಿ ನಾವು ಶಕ್ತಿ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಗ್ರಹಣ ಟೈಮ್ಗಳಲ್ಲಿ ನಾವು ಎನರ್ಜಿ ಸಂಪಾದನೆ ಮಾಡ್ಕೋಬೇಕು, ಶಕ್ತಿ ಸಂಪಾದನೆ ಮಾಡ್ಕೋಬೇಕು, ಜಪ ತಪ ಮಾಡಿ ಇವನ್ನ ಅರ್ಥ ಮಾಡ್ಕೋಬೇಕು. ಚಂದ್ರ ಭಗವಾನ್ಗೆ ನಾವು ಬೆಲೆ ಕೊಡಬೇಕು. ಮತ್ತು ಪ್ರತಿದಿನ ಬೆಳಗ್ಗೆ ಹೊತ್ತು ಸೂರ್ಯ ಭಗವಾನ್ಗೆ ಆಚೆ ಕಡೆ ಹೋಗಿ ನಾವು ಸೂರ್ಯ ನಮಸ್ಕಾರ ಮಾಡಬೇಕು, ಅಥವಾ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು. ಸೂರ್ಯ ಭಗವಾನನಿಗೆ ತರ್ಪಣ ಕೊಟ್ಟು ನೀರಿನಲ್ಲಿ ಕೈಯಲ್ಲಿ ನೀರು ಎತ್ಕೋಬೇಕು. ನದಿ, ಸಾಗರ, ಕುಂಟೆಗಳು ಯಾವಿಲ್ಲ ಅಂದರೆ ನಿಮ್ಮ ಮನೆ ಹತ್ತಿರನೇ ಒಂದು ಪಾತ್ರೆ ಇಟ್ಕೊಳ್ಳಿ, ಪಾತ್ರೆಯಲ್ಲಿ ಬಕೆಟಲ್ಲಿ ನೀರು ಇಟ್ಕೊಳ್ಳಿ, ಕೈಯಲ್ಲಿ ಎತ್ಕೊಳ್ಳಿ, ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡಿ ಅದರಲ್ಲಿ ಬಿಡಿ. ಮತ್ತು ನೀರು ಎತ್ಕೊಳ್ಳಿ, ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡಿ ಅದರಲ್ಲಿ ಬಿಡಿ. ಆ ರೀತಿ 3 ಸಾರಿ ಮಾಡಿ. ಇದು ತರ್ಪಣ. ಹಾಗೆ ಸಂಜೆ ಹೊತ್ತು ಭಗವಂತನಿಗೆ ಚಂದ್ರ ಭಗವಾನ ಕಾಣಿಸ್ತಾನೆ. 5:30 ಮೇಲೆ ಸೂರ್ಯ ಭಗವಾನಿಗೆಲ್ಲ ಆರಾಧನೆ ಮಾಡಿ. ಆಮೇಲೆ ರಾತ್ರಿಗೆ ಚಂದ್ರ ಭಗವಾನ ಕಾಣಿಸ್ತಾನೆ, ಆವಾಗ ಅವನಿಗೆ ಆರಾಧನೆ ಮಾಡಿ. ಆದರೆ ಚಂದ್ರ ಭಗವಾನನಿಗೆ ಯಾವುದು ಇಷ್ಟ? ಸೂರ್ಯ ಭಗವಾನನಿಗೆ ಎಕ್ಕೆ ಗಿಡ, ಬಿಳಿ ಎಕ್ಕೆ ಗಿಡ ಇಷ್ಟ. ಚಂದ್ರ ಭಗವಾನನಿಗೆ ಯಾವ ಗಿಡ ಇಷ್ಟ? ಮುತ್ತುಗದ ಮರ ಇಷ್ಟ. ಇದರ ಬೇರು, ಎಲೆ, ಅದರ ಬೇರು, ಎಲೆ, ಕಾಂಡ, ತೊಗಟೆ ಎಲ್ಲವೂ ನಮಗೆ ಔಷಧಿ, ಯಥೇಚ್ಛವಾದ ಔಷಧಿ. ಅದರಿಂದ ನಮ್ಮ ಬುದ್ಧಿಮಟ್ಟ ಹೆಚ್ಚಾಗುತ್ತೆ, ಮೆದುಳಿನ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ. ಏನಾದರೂ ಶೀತ ಅದು ಇದು ಇನ್ನೊಂದಾದರೆ ನಮಗೆ ಸರಿ ಕಟ್ಟುತ್ತೆ, ಸಮತೋಲನ ಮಾಡುತ್ತೆ. ಹಾಗೆ ಶರೀರದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಆರೋಗ್ಯದ ಪ್ರಾಬ್ಲಮ್ಸು, ನಾನಾ ರೀತಿಯ ಪ್ರಾಬ್ಲಮ್ಸು, ಫಾರ್ ಎಕ್ಸಾಂಪಲ್ ಕರುಳುಣ್ಣು, ಕಿಡ್ನಿ, ಆಮೇಲೆ ಸೆಕ್ಸ್ ವಿಚಾರ, ಆಮೇಲೆ ಹೃದಯ, ಶ್ವಾಸಕೋಶ, ಮೆದುಳಲ್ಲಿ ಪ್ರಾಬ್ಲಮ್ಗಳು, ನರನಾಡಿಗಳ ಪ್ರಾಬ್ಲಮ್ ಇದ್ದರೆ ಮುತ್ತುಗದ ಬೇರು, ಎಲೆ, ಹೂಗಳೆಲ್ಲ ತಂದು ಟೀ ಕಾಫಿ ರೀತಿಯಲ್ಲಿ ನಾವು ಮಾಡಿಕೊಂಡು ಕುಡಿಬೋದು, ಅಥವಾ ನೀರಲ್ಲಿ ಹಾಕಿ ಕುದಿಸಿ ನಾವು ಅದೆಲ್ಲ ಯೂಸ್ ಮಾಡ್ಬೋದು. ತರವಾಗ, ಗಿಡ ತರವಾಗ, ಬೇರು ತರವಾಗ ಪೂಜೆ ಮಾಡಿ, ಸೋಮವಾರ ಪೂಜೆ ಮಾಡಿ ಮಂಗಳವಾರ ತಗೊಂಡು ಬನ್ನಿ. ಸೋಮವಾರ ಪೂಜೆ ಮಾಡಬೇಕು, ಅವತ್ತು ಕೇಳಬಾರ್ದು. ಯಾವುದು? ಮುತ್ತುಗದ ಬೇರು, ಎಲೆ, ಹೂವು, ಕಾಂಡ. ಓಕೆಲ್ಲ? ಸೋಮವಾರ ಪೂಜೆ ಮಾಡಿ ಮಂಗಳವಾರ ತರಬೇಕು. ಅದನ್ನು ಬೇರೆ ಕಿತ್ಕೊಂಡು ಪ್ರೇಯರ್ ಮಾಡಿ ತಂದು ಮನೆಯಲ್ಲ ಬೇರನ್ನ ಇಟ್ಕೋಬೇಕು. ಅರಿಶಿಣ ನೀರಿನಲ್ಲಿ ತೊಳೆದು, ಅರಿಶಿಣ ಇರುತ್ತಲ್ಲ, ಅರಿಶಿಣದ ನೀರಿನಲ್ಲಿ ಸ್ವಲ್ಪ ಗಟ್ಟಿಯಾಗಿರೋ ಅರಿಶಿಣದ ನೀರಿನಲ್ಲಿ ಅದ್ದುಬಿಟ್ಟು ನೀರು ಬಿಸಿ ಮಾಡಿ ಆರಿಸಿ ಅದರಲ್ಲಿ ಅರಿಶಿಣ ಮಿಕ್ಸ್ ಮಾಡಬೇಕು. ನೀರು ಬಿಸಿ ಮಾಡಿ ಆರಿಸಿ ಅದರಲ್ಲಿ ಅರಿಶಿಣ ಮಿಕ್ಸ್ ಮಾಡಬೇಕು. ಅದರಲ್ಲಿ ಬೇರನ್ನ ಹದ್ದುಬಿಟ್ಟು ಸ್ವಲ್ಪ ದಪ್ಪ ಬೇರು ಫೋಟೋಗಳು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಮಂತ್ರ ಪಠನೆ ಮಾಡಬೇಕು.
ಮಂತ್ರ ಪಠನೆ ಮಾಡಬೇಕು. ಗೊತ್ತಾಯ್ತಲ್ಲ. ಒಂದು ಸುಮಾರು 6 ಸೋಮವಾರ ಎಷ್ಟು ಅಲ್ಲ 5 ಸೋಮವಾರ 5 ಸೋಮವಾರ ಪೂಜೆ ಮಾಡಬೇಕು. ಸೋಮೇಶ್ವರನ ಮಂತ್ರ ಅಂದರೆ ಈಶ್ವರನ ಮಂತ್ರವನ್ನು ಪಠನೆ ಮಾಡಬೇಕು. ಓಂ ನಮಃ ಶಿವಾಯ ಬರುತ್ತಲ್ಲ 5 ಸೋಮವಾರ. ಗೊತ್ತಾಯ್ತಲ್ಲ. ಪ್ರತಿ ಸೋಮವಾರ ನಾವು ಆ ರೀತಿ ಪೂಜೆ ಮಾಡಬೇಕು. ಪೂಜೆಗಳಿಗೆ ಬಳಸ್ತಕ್ಕಂಥ ವಸ್ತು ಮನೆಯಲ್ಲಿ ಸಂಜೆ ಹೊತ್ತು ದೀಪ ಹಚ್ಚಬೇಕು. 5 ಸೋಮವಾರ ದಿನನಿತ್ಯ ದೀಪ ಹಚ್ಚಬೇಕು 5 ಸೋಮವಾರವರೆಗೂ. ಪ್ರತಿ ಸೋಮವಾರ ಏನಾದರೂ ಆ ಭಗವಂತನಿಗೆ ಇಷ್ಟ ಆಗೋಂಥ ಸ್ವೀಟ್ಸ್ ಎಲ್ಲ ಮಾಡಬೇಕು. ಸೋಮೇಶ್ವರನಿಗೆ ಆರಾಧಿಸ್ಬೇಕು. ಪಾಯಸ ಇತ್ಯಾದಿ. ಹಾಗೆ ನಾವು ಕೆಂಪು ಹೂವು ಬಳಸ್ಬೋದು, ಬಿಳಿ ಹೂವನೂ ಬಳಸ್ಬೋದು. ಗೊತ್ತಾಯ್ತಲ್ಲ. ಮುತ್ತುಗದ ಹೂವೆಲ್ಲ ಬಳಸಿದರೆ ತುಂಬ ಒಳ್ಳೆಯದು. ಅದಕ್ಕೆ ಮುತ್ತುಗದ ಹೂವಲ್ಲೇ ಬಳಸಿ. ಓಕೆಲ್ಲ. ಈ ರೀತಿ ಸೋಮೇಶ್ವರನ ಆರಾಧನೆ ಮಾಡ್ಬೋದು. ಹಾಗೆ ಸೂರ್ಯ ಭಗವಾನನಿಗೆ ಹೇಳಿದ್ದೀನಿ ಆಲ್ರೆಡಿ. ಹಿಂದೆ ವಿಡಿಯೋ ನೋಡಿಲ್ಲ ಅಂದರೆ ಸೂರ್ಯ ಭಗವಾನ್ ಬಗ್ಗೆ ಹಿಂದಿನ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ರೀತಿಯಲ್ಲೂ ಬುದ್ಧಿಮಟ್ಟ ಇನ್ನೊಂದು ಮತ್ತೊಂದೆಲ್ಲ ಒಳ್ಳೆಯದಾಗಲಿ. ಸ್ಥಿರತೆ ಅನ್ನೋದು ನಿಮ್ಮ ಬ್ರೈನಲ್ಲಿ ಬರಲಿ. ಒಳ್ಳೆಯ ಶಕ್ತಿ ಸಾಮರ್ಥ್ಯ, ಆಲೋಚನಾ ಶಕ್ತಿ ಬರಲಿ. ಇವುಗಳಿಂದ ನಿಮ್ಮ ಕಷ್ಟ ಇರಲ್ಲ. ಸೂರ್ಯ ಭಗವಾನ, ಚಂದ್ರ ಭಗವಾನ ಇವ್ರ ಬಗ್ಗೆ ತಿಳ್ಕೊಂಡು, ಸೂರ್ಯ ಭಗವಾನಲ್ಗೆ ಹೆಕ್ಕೆ ಗಿಡ, ಚಂದ್ರ ಭಗವಾನಲ್ಗೆ ಮುತ್ತುಗದ ವರ. ಓಕೆಲ್ಲ. ಇಷ್ಟೆಲ್ಲ ತಿಳ್ಕೊಂಡು ನೀವು ಆಡಬೇಕು. ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಸಮುದ್ರದ ಅಲೆಗಳನ್ನೇ ವೈಬ್ರೇಟ್ ಮಾಡುತ್ತೆ ಚಂದ್ರ ಭಗವಾನನ ಒಂದು ಶಕ್ತಿ. ಹುಣ್ಣಿಮೆ ದಿನ ಗ್ರಹಣ ದಿನ ಹಂಗಿರೋವನ್ನ ಮೆದುಳ ಮೇಲೆ ಎಷ್ಟು ಪರಿಣಾಮ ಬೀರ್ತದಲ್ವ. ಎಷ್ಟು ಪ್ರಾಣಶಕ್ತಿ ಇದೆ ಗೊತ್ತಾ. ನಮ್ಮ ಭೂಮಿ ಮೇಲೆ ಎಲ್ಲ ಕಡೆ ಹುಡುಕಾಡಿದರೂ 2.5 kg ಸಿಗೋಲ್ಲ ಹೀಲಿಯಂ. ಅದೇ ಚಂದ್ರ ಭಗವಾನ್ ಮೇಲೆ ಟನ್ಗಟ್ಟಲೆ ಇದೆ. ಹಾಗಾದ್ರೆ ಎಷ್ಟು ಪವರ್ಫುಲ್ ಅಲ್ವ. ಅದಕ್ಕೆ ಆಲೋಚನೆ ಮಾಡಿ. ಓಕೆನಾ. ಸಂಜೆ ಹೊತ್ತು ತಪ್ಪದೆ ಚಂದ್ರ ಭಗವಾನ ಕಾಣಿಸಿದ್ರೆ ನಮಸ್ಕಾರ ಮಾಡಿ, ಪ್ರೇಯರ್ ಮಾಡಿ. ಹಾಗೆ ಮುತ್ತುಗದ ಬೇರು, ಹಾಗೆ ಎಕ್ಕೆ ಗಿಡ ಬೇರು ಇವೆಲ್ಲ ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಓಕೆಲ್ಲ. ಪೂಜೆ ಮಾಡಿದ್ರಾಗಲ್ಲ, ಉಪಯೋಗಿಸ್ಬೇಕು. ಹಾಗೆ ಯಂತ್ರ ತಂತ್ರ ಮಂತ್ರ ಮಾಡೋರು, ತಾಯ್ತಗಳು ಹಾಕೋರು ಈ ಬೇರುಗಳನ್ನು ತಾಯ್ತದ ಒಳಗಡೆ ಇಟ್ಬಿಟ್ಟು ಮುಚ್ಚಳ ಹಾಕಿ ಅದರಲ್ಲಿ ಒಂದು ಚೀಟಿ ಕೂಡ ಬರೀಬೇಕು, ಬೀಜಾಕ್ಷರ ಮಂತ್ರ. ಓಕೆನಾ. ಅದನ್ನು ಜ್ವರ ಬಂದವ್ರಿಗೆ, ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ ಅದೆಲ್ಲ ತೇಯ್ದುಬಿಟ್ಟು, ಆ ಬೇರುಗಳು ತೇಯ್ದುಬಿಟ್ಟು ಜೇನುತುಪ್ಪದಲ್ಲಿ ಚೆನ್ನಾಗಿ ತೇದು ಸ್ವಲ್ಪ ಇಂಗು ಹಾಕಿ ತೇದು ಆ ಜ್ವರ ಬಂದಿರೋ ಮಕ್ಕಳಿಗೆ ಅವ್ರಿಗೆ ಹಾಕಿದರೆ ವಾಸಿ ಆಗುತ್ತೆ. ಅಥವಾ ಕುದಿಸಿ, ಬೇರನ್ನು ಕುದಿಸಿ ಆರಿಸಿ ಅದರಲ್ಲಿ ಸಕ್ಕರೆ ಅಥವಾ ಜೇನುತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು. ಎಲ್ಲರೂ ಅಷ್ಟೇ, ದೊಡ್ಡವರು ಚಿಕ್ಕವರೆಲ್ಲ. ಓಕೆನಾ. ಈ ರೀತಿ ಚಂದ್ರ ಭಗವಾನ ಉತ್ತರಾಯಣ ಗಿಡದಿಂದ ಭಾಳ ಉಪಯೋಗ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ನಾನು ಚಿಕ್ಕ ಹುಡುಗಲ್ಲಿ ಸ್ಕೂಲಲ್ಲಿದ್ದೆ. ಒಬ್ಬರು ಆಯುರ್ವೇದಿಕ್ ಮೇಷ್ಟ್ರು ಇದ್ದರು, ರಾಮಯ್ಯ ಅಂತ, ಮಟ್ನಳ್ಳಿ ಅಂತಿದೆ ಪಕ್ಕದಲ್ಲಿ, ಅಲ್ಲಿಂದ ಬರೋರು. ಅವ್ರು ನಮ್ಗೆ ಹೇಳೋರು ಉತ್ತರಾಯಣ ಗಿಡ ಬೇರು ತೊಗೊಂಡು ಬನ್ನಿ ಅಂತ. ನಾವು ಸ್ಕೂಲಲ್ಲಿ ಮಕ್ಕಳು ನಾವೆಲ್ಲ ಒಂದು 5-6 ಜನ ಹೋಗ್ಬಿಡೋದು, ಗಿಡಗಳ ಹಗೆಯೋದು, ಉತ್ತರಾಯಣ ಗಿಡ ಬೇರುಗಳು ತೊಗೊಂಡು ಕೊಡೋದು. ಆಗ ನಾನು ಬರೀ 2ನೇ ತರಗತಿ 3ನೇ ತರಗತಿ ಹುಡುಗ, ನಾನು 3ನೇ ತರಗತಿ ಹುಡುಗ ಆ ಟೈಮಲ್ಲಿ. ಆದರೆ ಅವ್ರು ಏನಕ್ಕೆ ಇದು ಬಳಸ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಾಯ್ತಲ್ಲ. ಈಗ ಗೊತ್ತಾಯ್ತಲ್ಲ ನಾನು ಹೇಳಿದ್ದು. ಓಕೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಿಂದಿನ ವಿಡಿಯೋ ಭಾಗ 1 ಸೂರ್ಯ ಭಗವಂದು ಗ್ರಹ ಆರಾಧನೆ ಭಾಗ 1 ನೋಡಿ. ಇದು ಗ್ರಹ ಆರಾಧನೆ 2 ಇಲ್ಲಿ ಮುಗಿಸ್ತಾ ಇದ್ದೀನಿ. ಚಂದ್ರ ಭಗವಾನ, ರೋಹಿಣಿ ಮಾತಾ ಹಾಗೂ ಮಾತೃಶಕ್ತಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೋಮೇಶ್ವರ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ತಪ್ಪದೇ ನೋಡಿ, ಮುಂದಿನ ವಿಡಿಯೋಗಳು ನೋಡಿ, ಮುಂದಿನ ಭಾಗ ನೋಡಿ. ಮುಂದಿನ ಭಾಗ ಬಂದು ಬುಧಗ್ರಹ ಇರುತ್ತೆ. ಬುಧಗ್ರಹ ಬಗ್ಗೆ ನೋಡೋಣ. ಈಗ ಭೂಮಿ, ಈಗ ಸೂರ್ಯ ಭಗವಾನ, ಚಂದ್ರ ಭಗವಾನ ಮುಗಿಸಿದ್ದೀನಿ. ಗ್ರಹಗಳಲ್ಲಿ ಈಗ ಬುಧ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್. ಓಕೆನಾ. ಓಕೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ.